ಹಲೋ ಫ್ರೆಂಡ್ಸ್, ಗುತ್ತು ಚಾನಲ್ಗೆ ಸ್ವಾಗತ. ನಾನು ಇವತ್ತು KFC ಚಿಕನ್ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಇದಕ್ಕೆ ಬೇಕಾದ ಸಾಮಗ್ರಿ: ಕರ್ಡ್ 2-3 ಚಮಚ ಕರ್ಡ್, ದೊಡ್ಡ 1.5 ಸ್ಪೂನ್ ಪೆಪ್ಪರ್ ಪೌಡರ್, 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಸ್ಪೂನ್ ಟೊಮೆಟೊ ಸಾಸ್, 1 ಸ್ಪೂನ್ ಸೋಯಾ ಸಾಸ್, 1 ಸ್ಪೂನ್ ಗಾರ್ಲಿಕ್ ಪೌಡರ್, ರುಚಿಗೆ ಬೇಕಷ್ಟು ಉಪ್ಪು. ನಾನಿಲ್ಲಿ 1.5 kg ವಿತ್ ಸ್ಕಿನ್ ಚಿಕನ್ ತಗೊಂಡಿದ್ದೇನೆ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಸೋಯಾ ಸಾಸ್ ಟೊಮೆಟೊ ಸಾಸಲ್ಲೆಲ್ಲ ಉಪ್ಪಿರ್ತದೆ. ಈಗ ಚಿಕನ್ ಪೀಸ್ ಹಾಕ್ಕೊಳ್ತೇನೆ. ನೋಡಿ, ವಿತ್ ಸ್ಕಿನ್ ತಗೊಂಡಿದ್ದೇನೆ, ದೊಡ್ಡ ದೊಡ್ಡ ಪೀಸ್ ಮಾಡ್ಕೊಂಡಿದ್ದೇನೆ, ವಿತ್ ಸ್ಕಿನ್ ತಗೊಂಡಿದ್ದೇನೆ. ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಮಾಡಲಿಕ್ಕೆ ಇದು ತುಂಬ ಸುಲಭ. ಮಾತ್ರ ಮ್ಯಾರಿನೇಟ್ ಮಾಡಿ 1 ಗಂಟೆ ಮಿನಿಮಮ್ ಇಡಬೇಕು ನೀವು. ಫ್ರೆಂಡ್ಸ್, ಒಂದು ಇಂಗ್ರೀಡಿಯೆಂಟ್ ಮಿಸ್ ಆಗಿತ್ತು. ಯಾವುದಂದ್ರೆ ಮ್ಯಾಗಿ ಮಸಾಲ. ಇದು ಆಪ್ಷನಲ್, ಆದರೆ ಹಾಕಿದ್ರೆ ಪರ್ಫೆಕ್ಟ್ KFC ಟೇಸ್ಟ್ ನಿಮಗೆ ಬರ್ತದೆ. ಇದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಫ್ರೆಂಡ್ಸ್. ಇನ್ನೊಮ್ಮೆ ಈಗ ನೋಡಿ, ಮಿಕ್ಸ್ ಆಯಿತು. ಇದನ್ನು 1 ಗಂಟೆ ಕಾಲ ಫ್ರಿಜ್ಜಲ್ಲಿ ಇಡ್ತೇನೆ. ಮಿನಿಮಮ್ 1 ಗಂಟೆ ಕಾಲ ಫ್ರಿಜ್ಜಲ್ಲಿ ಇಡಬೇಕು. ಮ್ಯಾಕ್ಸಿಮಮ್ 2-3 ಗಂಟೆ ಸಹ ಇಡ್ಬೋದು, ಒಳ್ಳೆಯದೇ. ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಳ್ತದೆ. ಆದರೆ 1 ಗಂಟೆ ಕಾಲ ಮಿನಿಮಮ್ ಫ್ರಿಜ್ಜಲ್ಲಿ ಇಟ್ಟು ಮ್ಯಾರಿನೇಟ್ ಮಾಡಿ ಇಡಿ. ಓಕೆ, 1 ಗಂಟೆ ನಂತರ ನೆಕ್ಸ್ಟ್ ಸ್ಟೆಪ್ ಹೇಗೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಚಿಕನ್ ಮ್ಯಾರಿನೇಟ್ ಮಾಡಿ 1.5 ಗಂಟೆ ಕಾಲ ಹೆಚ್ಚಾಯಿತು. ಈಗ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಹೇಗೆ ಅಂತ ತೋರಿಸ್ತೇನೆ. ನೋಡಿ, 1 ಬೌಲಿಗೆ 2 ಕಪ್ಪು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೇನೆ, 1 ಬೌಲ್ ಕಾರ್ನ್ಫ್ಲೋರ್, 1 ಸ್ಪೂನ್ ಪೆಪ್ಪರ್ ಪೌಡರ್, 1 ಸ್ಪೂನ್ ಚಿಲ್ಲಿ ಪೌಡರ್, ಸ್ವಲ್ಪ ಉಪ್ಪು. ಕೋಳಿಗೆ ಸಹ ಹಾಕ್ಕೊಂಡಿರ್ತೀರಿ, ಇದು ಜಸ್ಟ್ ಕೋಟಿಂಗಿಗೆ ತಕ್ಕಷ್ಟು ಉಪ್ಪು. ಈಗ ನೆಕ್ಸ್ಟ್ ಸ್ಟೆಪ್ ಹೇಗೆ? ಈಗ ಪೌಡರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಮ್ಮೆ ಮಿಕ್ಸ್ ಮಾಡಿದಾಗ ಕೋಟಿಂಗಲ್ಲಿ ಸಹ ಉಪ್ಪು ಖಾರ ಎಲ್ಲ ಇರ್ತದೆ. ಮತ್ತು 1 ಬೌಲಲ್ಲಿ ನೀರು ಸಹ ತಗೊಂಡು ಇಟ್ಕೊಂಡಿರಿ, ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ಮ್ಯಾರಿನೇಟೆಡ್ ಚಿಕನ್ ಸಹ ರೆಡಿ ಮಾಡಿ ಇಟ್ಕೊಳ್ಳಿ. ಈಗ 1 ಪೀಸ್ ಚಿಕನ್ ತಗೊಂಡು ಇದರಲ್ಲಿ ಚೆನ್ನಾಗಿ ಡಿಪ್ ಮಾಡ್ಕೊಳ್ಳಿ. ಚೆನ್ನಾಗಿ ಡಿಪ್ ಮಾಡ್ಕೊಳ್ಳಿ. ಎಷ್ಟಾಗ್ತದೆ ಅಷ್ಟು ಡಿಪ್ ಮಾಡ್ಕೊಂಡ ನಂತರ ನೀರಿಗೆ ಹಾಕಿ. ಈ ಚಿಕನನ್ನು ನೀರಿಗೆ ಹಾಕಿ ಮತ್ತೆ ಇದನ್ನು ಡಿಪ್ ಮಾಡಿರಿ. 2 ಸತಿ ಡಿಪ್ ಮಾಡಬೇಕು ಚಿಕನನ್ನು. ಎಷ್ಟಾಗ್ತದೆ ಅಷ್ಟು ಡಿಪ್ ಮಾಡಿ. ಚೆನ್ನಾಗಿ ಡಿಪ್ ಆಗಬೇಕು ಮಾತ್ರ ಚಿಕನ್. ಈಗ ನೋಡಿ, ಈ ಥರ ಬರ್ತದೆ. ಹೀಗೆ ಎಲ್ಲದನ್ನು ಸಹ ಮಾಡಿಕೊಂಡು ಇಟ್ಕೊಳ್ಳೋಣ. ಒಂದು ಪ್ಲೇಟಿಗೆ ಹಾಕಿ ನೋಡಿ. ಇನ್ನೊಂದು ಪೀಸ್. ಹೀಗೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಚಿಕನನ್ನು ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳಿ. ಇದು ಫಸ್ಟ್ ಸ್ಟೆಪ್. ನೀರಿಗೆ ಮುಳುಗಿಸಿ ಇನ್ನೊಮ್ಮೆ ಡಿಪ್ ಮಾಡಿದ.
ಹೀಗೆ ಎಲ್ಲ ಚಿಕನನ್ನು ಮಾಡ್ಕೊಂಡು ಇಟ್ಕೊಳ್ಳಿ. ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಸಹ ಕಾದಿದೆ. ನಾನು ಚಿಕ್ಕ ಬಾಣಲಿ ತಗೊಂಡಿದ್ದೇನೆ. ಸೊ ಇದು ದೊಡ್ಡ ಪೀಸು, ಆದಷ್ಟು ಒಂದೊಂದೇ ಪೀಸು, ಚಿಕ್ಕ ಬಾಣಲಿ ಆದ ಕಾರಣ ಒಂದೊಂದೇ ಪೀಸನ್ನು ಹಾಕಿ ಕಾಯಿಸ್ತೇನೆ. ದೊಡ್ಡ ಬಾಣಲಿ ಆದರೆ 2 ಪೀಸ್ ಹಾಕಿ, ಅದಕ್ಕಿಂತ ಹೆಚ್ಚು ಹಾಕಬೇಡಿ. ಸೊ ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಒಂದೊಂದೇ ಪೀಸ್ ಹಾಕಿ ಮೀಡಿಯಂ ಫ್ಲೇಮಲ್ಲಿ ನಾನು ಚೆನ್ನಾಗಿ ಫ್ರೈ ಮಾಡ್ತೇನೆ ಚಿಕನನ್ನು. ಎಣ್ಣೆ ಕಾದಿದೆ, ಪೀಸಸ್ ಸಹ ರೆಡಿ ಆಗಿದೆ ನೋಡಿ, ಈ ಥರ ಕಾಣ್ತಿದೆ. ಈಗ ಇದನ್ನು ಹಾಕಿ ಒಂದೊಂದೇ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ತೇನೆ. ನೋಡಿ ಫ್ರೈ ಆಗ್ತಾ ಇದೆ, ಕಲರ್ ಸಹ ಚೇಂಜ್ ಆಗ್ತಾ ಇದೆ. ಚೆನ್ನಾಗಿ ಫ್ರೈ ಆಗಬೇಕು. ಇದನ್ನು ಮಗ್ಚಿ ಹಾಕ್ತೇನೆ ಒಮ್ಮೆ. ಇನ್ನೊಂದು ಸೈಡ್ ಸಹ ಚೆನ್ನಾಗಿ ಬೇಯಲಿ. ನೋಡಿ KFC ಚಿಕನ್ ರೆಡಿ ಆಗಿದೆ. ಒಂದು ಪ್ಲೇಟಲ್ಲಿ ಟಿಶ್ಯೂ ಹಾಕೊಂಡು ರೆಡಿ ಮಾಡ್ಕೊಂಡಿದ್ದೇನೆ. ಈಗ ಸರ್ವ್ ಮಾಡ್ತೇನೆ. ನೋಡಿ KFC ಚಿಕನ್ ರೆಡಿ ಆಗಿದೆ. ಸೇಮ್ KFC ಥರನೇ ಆಗಿದೆ. ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಸ್ನ್ಯಾಕ್ಸ್, ಮನೆಯಲ್ಲೇ ಮಾಡಿ ತಿನ್ಬೋದು. ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟವಾಗಿದೆ ಅಂತ ನೆನೆಸ್ತೇನೆ ಫ್ರೆಂಡ್ಸ್. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗುತ್ತು ಚಾನಲ್.